ಇಲ್ಲಮ್ಮ ಮಕ್ಕಳು ನೋಡ್ಕೊಳ್ರಿ ಅಳಬೇಡ್ರಿ ನಮ್ಗಳು ಬರುತ್ತೆ ಬಾಯಿ ಇರ್ತೀನಿ ಅಕ್ಕ. ಎಷ್ಟು ವರ್ಷ ಆಯ್ತು ರೀ ಅವ್ರು ಬಂದು 10 ವರ್ಷ ಆಯ್ತು. ಅವೆಲ್ಲ ಗುಳಿಗೆ ಎಲ್ಲ ಕೊಡಿಸ್ತಾರ ಅವ್ರು. ಇಲ್ಲ 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 ನಾವು ಮಕ್ಕಳ ಅಂತ ತಿಳ್ಕೊರಿ, ನಾವು ಮಕ್ಕಳ ನಿಮಗ ಅಲ್ಲ ನಿಮಗೆ ಎಷ್ಟು ವರ್ಷ ವಯಸ್ಸು? 105 ವರ್ಷ ಅಂತ ಇಲ್ಲಿ ಸೇವಾ ಮಾಡ್ತಾರೇನ್ರಿ ಅವ್ರು? ಹೌದ್ರಿ, ಅವರೇ ಫಸ್ಟಿಗೆ ಗಂಜಿ ಗಿಂಜಿ ರೆಡಿ ಮಾಡೋದು ಅವರೇ ಬೆಳಗ್ಗೆ ಬಿಸಿ. ಹೌದ್ರಿ, ತಂದೆ ತಾಯಿಯರ ನಮ್ಮನ್ನ 9 ತಿಂಗಳಾಕಿ ಹೊಟ್ಟೆಗೆ ಇಟ್ಕೊಂಡು ಜೋಪಾನ ಮಾಡಿರ್ತಾಳ. ಅಂತ ಒಂದು ತಾಯಿನ ಇಂಥ ಅನಾಥಾಶ್ರಮಕ್ಕ ತಂದು ಬಿಡ್ಲಾರ್ದಂಗ ದಯವಿಟ್ಟು ನಿಮ್ಮ ತಂದೆ ತಾಯಿಗಳನ್ನ ಮನೆಯಲ್ಲೇ ಇಟ್ಕೊಂಡು ಜೋಪಾನ ಮಾಡ್ರಿ. ಯಾಕಂದ್ರೆ ಅವ್ರ ಕಷ್ಟ ನೋಡಿದ್ರೆ ನಮಗ ಕಣ್ಣ ನೀರು ಬರ್ತಾವ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೆಳೆಯರೇ, ನಾವಿವತ್ತು ಎಲ್ಲಿ ಬಂದಿವಪ್ಪ ಅಂದ್ರೆ ಅಮ್ಮ ಸೇವಾ ಸಂಸ್ಥೆ ಇಲ್ಕಲ್, ಅಂದ್ರೆ ಅನಾಥರ ಸೇವಾ ಪ್ರತ್ಯಕ್ಷ ದೇವರ ಪೂಜೆ. ಇದು ಇರೋದು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನಲ್ಲಿ ಇಲ್ಕಲ್ನಲ್ಲೇ ಇದೆ. ಈ ಒಂದು ದೊಡ್ಡ ಸಂಸ್ಥೆ ಹೆಂಗೈತಪ್ಪ ಅಂದ್ರೆ ಸುಮಾರು ಜನರು ಸುಮಾರು ವರ್ಷಗಳಿಂದ ಈ ಸಂಸ್ಥೆ ಸ್ಥಾಪನೆ ಮಾಡಿ ಇಲ್ಲಿ ಅನಾಥರಿಗೆ ಎಂದೇ ತೆರೆದಿರ್ತಕ್ಕಂಥ ಈ ಸಂಸ್ಥೆಯೊಳಗ ಹಸಿವಿನ ದಾಹ ನೀಗಿಸುವಂತ ಒಂದು ಕೆಲಸ ಮಾಡ್ತಾರಂತೆ ಇವರು. ಈ ಮತ್ತಿಲ್ಲಿ ಎಷ್ಟು ಜನ ಅನಾಥರದಾರ, ಅವರ ಕುಂದು ಕೊರತೆಗಳೇನು, ಮತ್ತು ಈ ಸಂಸ್ಥೆಯವರು ಇದುವರೆಗೂ ಇದನ್ನ ಹೆಂಗ್ ನಡೆಸ್ಕೊಂಡ್ ಬಂದಾರ ಅಂತ ತಿಳ್ಕೊಂಡು ಸಂಸ್ಥೆಯ ಆಡಳಿತ ಮಂಡಳಿಯವ್ರನ್ನ ಕೇಳೋಣಂತ. ಒಳಗೆ ಬರ್ರಿ, ಹೋಗೋಣ ಬನ್ನಿ ಸ್ನೇಹಿತರೆ, ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ರೀ. ನಾವು ಮಿತ್ರಲೋಕ ಯೂಟ್ಯೂಬ್ ಚಾನೆಲ್ ಇಂದ ಬಂದಿವಿ ಸರ್. ನಿಮ್ಮ ಸಂಸ್ಥಾದ ಬಗ್ಗೆ ನಾವು ಭಾಳ ಕೇಳಿದ್ವಿ. ಈ ಸಂಸ್ಥಾದ ಬಗ್ಗೆ ನಮಗೂ ಭಾಳ ಅಭಿಮಾನ ಐತಿ. ಅದಕ್ಕೆ ಈ ಸಂಸ್ಥೆನ ನಾವು ನಮ್ಮ ವಿಡಿಯೋದೊಳಗೆ ಹಾಕೊಂಡು ಇರ್ತಕ್ಕಂಥ ಇಲ್ಲೆಲ್ಲ ವೃದ್ಧರನ್ನ ಮಾತಾಡ್ಸ್ಕೊಂಡು, ನಿಮ್ಮ ಕಮಿಟಿಯವ್ರನ್ನ ಮಾತಾಡ್ಸ್ಕೊಂಡು ಈ ಸಂಸ್ಥಾದ ಬೆಳವಣಿಗೆ ನೀವು ಹೆಂಗ್ ಮಾಡಿದ್ರೆ ತಿಳ್ಕೊಳಕ್ ಬಂದಿವ್ರಿ. ಮಾಡ್ರಿ, ಇಲ್ಲಿ ಅಡಿಗೆ ಮನೆ ಅದ ಬರ್ರಿ. ಇಲ್ಲಿ ಎಲ್ಲಿ ಐತ್ರಿ ಇದು? ಇಲ್ಲಿ ಅದಾರೆ. ಈ ಟೈಪ್ ಐತನ್ರಿ. ಇದು ಎಲ್ಲಾ ಅನ್ನಪೂರ್ಣೇಶ್ವರ ಇದ್ದಂಗ ಇರಲ್ಲ ನಮಗ. ಅನ್ನಪೂರ್ಣೇಶ್ವರ ಬಿಡ್ರಿ. ಅನ್ನಪೂರ್ಣೇಶ್ವರ ಅಡಿಗೆ ಹಾಕಾರ ಹೋಳಿಗ್ರಿ. ಬಾ ಅದ್ವಾನಾಥ ಹಂಗಾರ. ಆಮೇಲೆ ರೀ ಇನ್ನೊಂದು ವಿಶೇಷ ರೀ ಇದ್ರಾಗ ಅಡಿಗೆ ಮನ್ಯಾಗ ಆ ಅಜ್ಜಿ 100 ಸನಿಕ 100 ಅದಾವ ಕಾಂತ್ರೆ. ಹೌದ್ರಿ. ಹಂಗ ಮುಂಜಾನೆ ಬೆಳಿಗ್ಗೆ ನಾವು ಬರಾಟಿಗೆ ವಾಕಿಂಗ್ ಬರಾಟಿಗೆ ಎಲ್ಲಾ ಗಂಜಿ ಮಾಡಿ ಕೈ ಮುಗಿಬೇಡ್ರಿ. ನೀವ್ ಹಿರಿಯರ್ ನಾವ್ ಕೈ ಮುಗಿತೀವಿ ನಿಮ್ಗೆ. ನೀವು ಸುಮ್ಕೊಂಡ್ರಿ ಗಂಜಿ ಆರಾಮಲ್ರಿ. ಇಲ್ಲಿ ಸೇವಾ ಮಾಡ್ತಾರೇನ್ರಿ ಅವ್ರು? ಹೌದ್ರಿ, ಅವರೇ ಫಸ್ಟಿಗೆ ಗಂಜಿ ಗಿಂಜಿ ರೆಡಿ ಮಾಡೋದು ಅವರೇ ಬೆಳಿಗ್ಗೆ ಬಿಸಿ. ಹೌದ್ರಿ. ಆಮೇಲೆ ಎಲ್ಲಾ ಕಾಯಿಪಲ್ಲೆ. ಅಲ್ಲ ಎಷ್ಟು ವರ್ಷ ನಿಮ್ಗೆ ಈಗ? ಅಲ್ಲ ನಿಮಗೆ ಎಷ್ಟು ವರ್ಷ ವಯಸ್ಸು? 105 ವರ್ಷ ಅಂತ ನೋಡ್ರಿ. 105 ವರ್ಷ ಅವ್ರು ಎಷ್ಟು ಚಟುವಟಿಕೆಯಿಂದ ಅದಾರ. ಒಟ್ಟೆ ಒಂದ್ ದಿವ್ಸ ಬ್ಯಾಸರ. 50 ವರ್ಷಕ್ಕೆ ನಿಕಾಲ ಆಗ್ಬಿಟ್ಟಿರ್ತೀವಿ. ಯಾಕ್ರಿ ಎಲ್ಲ ಜ್ವರ ಪದ ಅಂದ್ರ ನಾ ಮಾಡ್ತಾರ್ರಿ. ಹೌದ್ರಿ. ಈಗ ಆರಾಮ ಇದ್ದಿಲ್ಲ, ಈಗ ಅದು ಬಂದ್ ಕೂತಾರ ನೋಡ್ರಿ. ಅಂದ್ರೆ ಅವ್ರಿಗೆ ಇಲ್ಲಿ ಬಂದು ನೋಡುದು ಮಾಡೋದ್ರಿಂದ ಖುಷಿ. ಇವ್ರ ಹೆಸರು ಅನ್ನಪೂರ್ಣೇಶ್ವರ ಇದೆ. ನಾವು ಸಾಕ್ಷಾತ್ ಅನ್ನಪೂರ್ಣೇಶ್ವರ ಹೇಳ್ತೀವಿ. ಎಲ್ಲರಿಗ ನಮ್ಗ ಬಸ್ಸಲ್ಲಿ ಹಾಕದ ಇವ್ರ ಅಲ್ರಿ, ಅವರ ಬಿಡ್ರಿ. ಅಂದ್ರ ಆಮೇಲೆ ಒಂದ್ ವಿಶೇಷ ಇವ್ರದಾರೆ. ಇವ್ರು 2 ವರ್ಷ ಆತ್ರಿ ಈಗ ಇಲ್ಲಿ ಮಾಡಕತ್ತು. 2 ವರ್ಷದಾಗ 3 ಸೂಟಿ ಮಾಡ್ಯಾರ್ರಿ. ಒಂದ್ ವಿಶೇಷ, ಅವ್ರ ಮಗಳು ಡೆಲಿವರಿ ಆದ್ರೂ ಕೂಡ ಇವ್ ಎಲ್ಲ ನಾ ಬಿಟ್ಟನಂದ್ರೆ ಇಷ್ಟ ಮಂದಿ ತ್ರಾಸ ಆಗತ್ತಲ್ಲ ತಂದು ಹಾಸ್ಪಿಟಲ್ ಇಂದ ಬಂದು ಅಡಿಗೆ ಮಾಡಿ ಹೋಗ್ಯಾರ ಅವ್ರು. ಅಕ್ಕಾರ ಎಷ್ಟು ಕೆಜಿ ಮಾಡ್ಯಾರಿ ಹೋಳಿಗೆ? 3 ಕೆಜಿ. ಇವತ್ತು ಎಲ್ಲಾರ್ಗಿ ಹೋಳಿಗೆ ಊಟ ನಮಗ ಐತನ್ರಿ. ನೋಡ್ರಿ ಪಾಪಡ ಇದು ಬಹಳ ಸಂತೋಷ. ಅಂದ್ರೆ ಪ್ರತಿ ಸುಕ್ಕು ಏನ ವಾರಕ್ಕೊಮ್ಮೆ ಮಾಡ್ತಾರೋ? ಒಟ್ಟ ಹಿಂಗೆ ಇದ್ದಾರ್ತಾವ್ರಿ ಅಲ್ಲಿ ದಾನಿಗಳದು. ಇದು ದಾನ ಇಲ್ರಿ, ನಾವ್ ದನ ಮಾಡಿರ್ತಾರೆ ವಾರದಾಗ. ನಿಮಗ BP ಶುಗರ್ ಅವರ ಏನಿಲ್ರಿ? ಏನಿಲ್ರಿ. ಇನ್ನು ಕೆಲಸ ಮಾಡ್ತಾರೆ. 105 ವರ್ಷ ಅವ್ರಿಗೆ ಕೆಲಸ ಮಾಡ್ತಾರೆ. ಬಹಳ ಆಶ್ಚರ್ಯ. ಇಂಥವ್ರು ಸಿಗುದು ಕಷ್ಟ ರೀ. ಈಗ 105 ವರ್ಷ ಬದುಕುದು ಹೇಳ್ರಿ ಅಕ್ಕಾರ. ಯಾಕ್ರಿ ಅಕ್ಕಾರ? ನಿಮ್ಮ ಹೆಸರು? ಕೇಸರಾಬಾಯಿ ಕೃಷ್ಣನ್ ಪಟೇಲ್. ನೀವು ಇಲ್ಲಿ ಕಮಿಟಿ ಹೋಗೋದ? ನಿಮ್ದೇನ್ ಜವಾಬ್ದಾರಿ? ನಮ್ದು ಜವಾಬ್ದಾರಿ ಅಂದ್ರೆ ಈಗ ಸ್ವಲ್ಪ ದಿವಸ ಆತ್ ನಾವು ಇದು ಸೇರ್ಪಡೆ ಆಗಿದೆ. ಆದ್ರೆ ನಮ್ಗೆ ಈ ಸೇರ್ಪಡೆ ಆಗಿದ್ ನಮ್ಮ ಒಂದ್ ನಸೀಬ್ ಅದ. ಮತ್ತೆ ಇದು ಸೇವಾ ಮಾಡಕ್ ಮನೆಯದು ನಮ್ಗ ಒಂದ್ ಗೌರವ ಅದ. ದೇವರ ಕೆಲಸ. ದೇವರ ಕೆಲಸ.
ಅದು ನಮ್ಗೆ ಏನೋ ಒಂದು ಮನ್ಸಿತ್ತು, ನಾವು ದೊಡ್ಡವರಾಗಿಂದ ಒಂದ್ ಸೇವಾ ನಮ್ಗೆ ಸಿಗ್ಲಿ ಅಂತ ನಮ್ಗೆ ಒಂದ್ ಸ್ಥಳ ಸಿಕ್ತು, ಅದು ಮಾಡ್ತಾ ಇದ್ದೆ. ಅವ್ರ ಕೃಪಾ ದೇವರದ್ದು ಈ ಸೇವೆ ಮಾಡೋದು ನಿಮ್ಗೆ ಸಂತೋಷ ಅನ್ಸೈತೆ? ಅನ್ಸುತ್ತೆ. ಸಂತೋಷ ಅನ್ಸೈತಿ. ಆಯ್ತು, ಈ ನಿಮ್ ಸಂತೋಷದೊಳಗೆ ನಮಗೂ ಭಾಗ ಹಾಕಿ, ನಮಗೂ ಭಾಗ ಕೊಡ್ರಿ. ಆಶೀರ್ವಾದ. ಆಯ್ತ್ರಿ. ಸರ್, ತಮ್ಮದು ಈ ಸಂಸ್ಥೆ ಒಳಗೆ ಏನ್ ಜವಾಬ್ದಾರಿ ಸರ್? ನನ್ನ ಹೆಸರು ಲಕ್ಷ್ಮಣ ಬಿ ಆರ್ ಸಿದ್ದಿ, ಪ್ರಧಾನ ವ್ಯವಸ್ಥಾಪ ಇಲ್ಲೇ, ಪ್ರಧಾನ ಕಾರ್ಯದರ್ಶಿ ಈ ಸಂಸ್ಥಾಕ್ಕೆ, ಗೌರವ ಪ್ರಧಾನ ಕಾರ್ಯದರ್ಶಿ ಅಂತ ಇದೀನಿ. ಇಲ್ಲೇ ಭಾಳ ವರ್ಷದಿಂದ ಅದೀನಿ, 15-20 ವರ್ಷದಿಂದ ಅದೀನಿ. ಇಲ್ಲೇ ಪ್ರತಿಯೊಂದು ಇದಕ್ಕೆ ನಾವು ಇಲ್ಲೇ ಬಂದು ಕೆಲಸ ಮಾಡೋದು, ಎಲ್ಲ ನೋಡೋದು, ಸಲಹೆ ಸೂಚನೆ ಕೊಡೋದು, ಹಿಂಗೆಲ್ಲ ನಾವು ಮಾಡ್ಕೊಂತ ಇದೀವಿ. ನಮ್ಮ ಎಲ್ಲರೂ ನಮ್ಮ ನಾಗಲೋಟ ಗುರುನಾಥಪ್ಪವರು ಅವ್ರ ಮಾರ್ಗದರ್ಶನದೊಳಗ ಎಲ್ಲ ನಾವು ಸೇವಾ ಮಾಡಕತ್ತೀವಿ. ನಮ್ಮ ಇವರು ರಾಮದುರ್ಗ ಸರ್ ಆಯ್ತು, ಇವರೆಲ್ಲ ನಮ್ಮ ಪಾಟೀಲ್ರು, ಮನ್ನಾಪುರ ಇವರು ಎಲ್ಲರೂ ಕೂಡಿ ನಾವು ಒಂದು ಸೇವಾ ಇಲ್ಲಿ ಮಾಡಕ್ಕೆ. ಬರ್ರಿ ಆಶ್ರಮವಾಸಿ ಮತ್ತೇನಿದ್ರು ನೋಡ್ರಿ, ಬರ್ರಿ ಒಳಗಡೆ ಆಶ್ರಮವಾಸಿಗಳಿಗೆ ರೂಮ್ಗೂ ಮತ್ತೆ ಅವ್ರಿಗೆ ಸಪ್ರೇಟ್ ಅದಾವನ್ರಿ? ಸಪ್ರೇಟ್ ರೀ ಎಲ್ಲ. ಬರ್ರಿ ಸರ್ ನೋಡು. ಎಷ್ಟು ಜನ? 5 ಜನ ಇರ್ತಾರೇನ್ರಿ ಇಲ್ಲಿ? 5 ಜನ. ಈಗ 5 ಜನದ ಕೊಠಡಿ ಇದು? 4 ಜನ ಆಗಿರಿ ಇಲ್ಲಿ. 4 ಜನ. ಅದ್ರ ಕಾಟ ಇದ್ದಿತ್ತು ಅಲ್ಲ ಅದಕ್ಕೆ? 4 ಜನ ತಗೊಂಡಿರ್ತಾರೆ ಇಲ್ಲಿ. ಎಷ್ಟು ವರ್ಷ ಆತ್ರಿ ಇಲ್ಲಿ ಬಂದ? 5-6 ವರ್ಷ ಆತ್ರಿ. 5-6 ವರ್ಷ ಆತ್ರಿ. ಇಲ್ಲಿ ನಿಮ್ಗೆ ಆರಾಮ ಅನ್ಸೈತೆ? ನಮ್ಗ ಆರಾಮ್ ಅನ್ಸೈತ್ರಿ. ಮಕ್ಕಳ್ರಿ ನಿಮ್ಗ? ನಮಗ ಖಾಲಿ ಆತ್ರಿ, ಒಂದ್ ಆಗಿತ್ತು, ಖಾಲಿ ಆತ್ರಿ. ಮತ್ ಸಂಬಂಧಿಕರು ಅವ್ರು ಹೋದ್ರಿ, ಇದ್ರ ಅಂತಂಬ್ರಿದ್ರಿ. ಅವ್ರು ಇಲ್ಲಿ ಆರಾಮ ಅನ್ಸೈತೆ ನಿಮ್ಗೆ? ಅಮ್ಮ ಸಂಸ್ಥೆ? ಹ್ಞೂನ್ರಿ. ಎಲ್ಲ ಊಟ ಚಲೋ ಕೊಡ್ತಾರ? ಎಲ್ಲಾ ಚಲೋ ಸರಿಯಾಗಿ ನೋಡ್ಕೊಂತಾರ? ನಿಮ್ಗ ಆರೋಗ್ಯ ಸರಿ ಇಲ್ಲ ಅಂದ್ರೆ ತೋರ್ಸ್ಕೊಂಡ್ ಬರ್ತಾರ? ತೋರ್ಸ್ಕೊಂಬರ್ತಾರ. ಯಾವುದೇ ಒಂದು ಕೊರತೆ ಇಲ್ಲಲ್ಲ? ಇಲ್ರಿ. ಆರಾಮಾಗಿ ಇರ್ಬೋದಲ್ಲ ನೀವು? ಹ್ಞೂನ್ರಿ, ಆರಾಮದೀವ್ರಿ ನಾವು. ಆರಾಮದಿರಿ, ಸಂತೋಷ. ಆರಾಮದೀವ್ರಿ ನಾವು. ಮತ್ ಬರ್ತೀರವ್ವ ನಾವು? ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ. ಪರಿಚಯ ಮಾಡ್ಕೊಡ್ರಿ. ಸಿದ್ದರಾಮಪ್ಪ ನಾರಾಯಣಪ್ಪ ಮನ್ನಾಪುರ ಅಂತಂದು ನಾನು ಚಾರ್ಟರ್ಡ್ ಅಕೌಂಟೆಂಟ್ ಅದೀನಿ. ಈ ಸಂಸ್ಥಾಕ್ಕಂತಲ್ಲ, ಒಟ್ಟು ಊರೊಳಗೆ ನಾನು CA ಪ್ರಾಕ್ಟೀಸ್ ಅಂತೂ ಮಾಡ್ತಾ ಇದ್ದೀನಿ. ಈ ಒಂದು ಸಂಸ್ಥಾಕ್ಕೆ ನನಗೆ ಸೇವಾ ಸಲ್ಲಿಸ್ಲಿಕ್ಕೆ ಕಮಿಟಿಯವರು ಅವಕಾಶ ಮಾಡಿಕೊಟ್ಟಾರ. ಈ ಒಂದು ಸಂಸ್ಥೆಯಲ್ಲಿ ಲೆಕ್ಕಪತ್ರಗಳು ಮತ್ತು ಕಾರ್ಯಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ನಿಜವಾಗ್ಲೂ ಈ ಸಂಸ್ಥಾದಾಗ ನನಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಚಿರೋಣಿಯಾಗಿದ್ದೇನೆ ಮತ್ತು ನನಗೆ ಭಾಳ ಹೆಮ್ಮೆ ಅನಿಸ್ತೈತಿ. ಒಂದು ವಿಷಯ ನಾ ಇಲ್ಲಿ ಸ್ಪಷ್ಟಪಡಿಸ್ಬೇಕಾಯ್ತು. ಈ ಸಂಸ್ಥೆ ಬಗ್ಗೆ ಹಂಗೈತಪ್ಪ ಅಂತಂದ್ರ, ಫಸ್ಟ್ ನೇಮ್ ಅಮ್ಮ ಸೇವಾ ಸಂಸ್ಥೆ ಅಂತ ನಾವು ಇಟ್ಟಿವಿ. ಈ ಅಮ್ಮ ಸೇವಾ ಸಂಸ್ಥೆ ಇಷ್ಟು ಒಂದು ರಿಕಗ್ನಿಷನ್ ಐತಪ್ಪ ಅಂತಂದ್ರ, ಇದು ಒಮ್ಮೇನೈತೆ ನಮ್ಮ ಶೃಂಗೇರಿ ಜಗದ್ಗುರುಗಳು ಮೆರವಣಿಗೆ ಇಲ್ಲಿ ಹೊಂಟಿತ್ತು. ಮೆರವಣಿಗೆ ಇಲ್ಲಿ ಹೊಂಟಾಗ ಅವ್ರು ನೇರವಾಗಿ ಆ ಬೋರ್ಡ್ ನೋಡ್ಕೊಂಡು ಒಳಗ್ ಬಂದ್ರು. ಶೃಂಗೇರಿ ಜಗದ್ಗುರು ಬೋರ್ಡ್ ನೋಡ್ಕೊಂಡು ಒಳಗ್ ಬಂದು ಇಲ್ಲಿ ನಡೀತಕ್ಕಂತ ಎಲ್ಲಾ ಕಾರ್ಯಾಚರಣೆಗಳು ನೋಡಿ ಭಯಂಕರ ಅವ್ರ ಏನಂತ ಸಂತುಷ್ಟಗೊಂಡು ಸುಮಾರು ಇವತ್ತಿಗೆ ಎಷ್ಟು ವರ್ಷ ಆತಪ್ಪ ಅಂದ್ರ ಸುಮಾರು ಒಂದು 15-20 ವರ್ಷ ಆಗಿರ್ಬೋದು. ಪ್ರತಿ ತಿಂಗಳು 1,000 ರೂಪಾಯಿ ಶೃಂಗೇರಿ ಮಠದಿಂದ ನಮ್ಗೇನೈತೆ ಕಾಣಿಕೆಯಾಗಿ ಸಲ್ಲಿಸ್ತಾ ಇದ್ದಾರೆ ಇವತ್ತಿನವರೆಗೂ. ಅದು ಬಹಳ ಶ್ಲಾಘನೀಯ. ನಾವು ಅವ್ರಿಗೆ ಎಷ್ಟೇ ಚುರುಣಿ ಇದ್ದಿದ್ದು ಸಹಿತ ಬಹಳ ಕಡಿಮೆ. ಈ ಪ್ರಕಾರ ಏನೈತೆ, ಒಂದು ಈ MG ಬ್ರದರ್ಸ್ ಅಂತಂದು ಏನು ಮೊದ್ಲು ಏನಿದ್ರಲ್ಲ ಲಾರಿ ಸರ್ವಿಸ್, MG ಬ್ರದರ್ಸ್ ಲಾರಿ ಸರ್ವಿಸ್ ಅಂತ, ಅವ್ರು ಸಹಿತ ಪ್ರತಿ ತಿಂಗಳು ಏನೈತೆ 10,000 ರೂಪಾಯಿ ಕೊಡುವಂತ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ರು. ಈ ಪ್ರಕಾರವಾಗಿ ಏನೈತೆ, ಆ ಹೆಸರಿನ ಮ್ಯಾಗ ಒಂದಿಲ್ಲ ಒಂದು ರೀತಿಯಿಂದ ನಮ್ಗೇನೈತೆ ಸಹಾಯ ಸಹಕಾರಗಳು ಬರ್ತಾ ಇದ್ದಾವೆ, ಯಾವುದೂ ತೊಂದರೆ ಇಲ್ಲ. ಆದ್ರೆ ಒಂದು ನಾವ್ ಹೇಳ್ಬೋದು, ಅದು ಎಂತ ಸಹಾಯ ಸಹಕಾರ ಬಂದ್ರು ಸಹಿತ ಕಿಂಚಿತ್ತು ಅದು ಸ್ವಾರ್ಥಕ್ಕಾಗಿ ಬಳಸ್ತಾ ಇಲ್ಲ. ಕೇವಲ ಸಂಸ್ಥೆಗೋಸ್ಕರ, ಸಂಸ್ಥೆಯ ಆಶ್ರಮ ವಾಸಿಗಳಿಗೋಸ್ಕರ ಅದೇನೈತೆ ಬಳಕೆ ಆಗ್ತಾ ಇದೆ ಅಂತಂದು ಈ ಸಂದರ್ಭದಲ್ಲಿ ನಾ ಹೇಳ ಬಯಸ್ತಾ ಇದ್ದೇನೆ. ಬಹಳ ಸಂತೋಷ. ಬಹಳ ಎಷ್ಟು ಒಂದು 20-25 ಜನ ಅದಾರ? 20 ಜನ ಅದಾರೆ. ಗಂಡ ಹೆಂಡತಿ ಅವ್ರು. ಗಂಡ ಹೆಂಡತಿ? ಗಂಡ ಹೆಂಡತಿ. ಒಬ್ಬಕ್ಕೆ ಮಗಳ್ರಿ ಅವ್ರಿಗೆ. ದಾವಣಗೆರೆ ಯಾವ ರಾಜರ? ನಮ್ ಜಿಲ್ಲೆ ಗಜೇಂದ್ರ. ಗಜೇಂದ್ರಗಡ. ಎಷ್ಟು ವರ್ಷ ಆತ ಇಲ್ಲಿ ಬಂದ? ಇಲ್ಲಿ 3 ವರ್ಷ. ಇಲ್ಲಿ ಬರೋ ಕಾರಣ? ನಾಯಕರಿಗೆ ಬಂದಾಗ್ಬಿಡ್ತೇವೆ. ನಮ್ ಕ್ಲಬ್ ಸೇರಿ ನೈತಿದ್ದಾರೆ, ಬಂದಾಗ್ಬಿಡ್ತೇವೆ. ಮತ್ತೆ ಕೇವ್ ಮಾಡುದು ಗತಿನೇ ಇಲ್ಲ.
ಮಕ್ಕಳು ಸೊಸೆಯರು ಮೊಮ್ಮಕ್ಕಳು ಯಾವ ಇಲ್ರಿ ಹೆಣ್ಮಕ್ಳು ಒಬ್ಬಕ್ಕೆ ಮಗಳು ಬೇಕಿ ಮಗಳು ಮಕ್ಕಳು ಮಾಡ್ಕೊಡ್ತೀವಿ ಗಂಡ ಮನೆಗೆ ಇರ್ತಾವ. ಗಂಡ ಮನೆಗೆ ನೀವಿಬ್ರು ಇಲ್ಲೇ ಇದ್ರಿ ನಾವ ಇದಕ್ಕಂದ್ರೆ ಇಲ್ಲಿ ಬಂದು ಪ್ರಸಾದ ಅಂತಂದು ಇಲ್ಲಿ ಚಲೋ ಎಲ್ಲ ನೋಡ್ಕೊಂತಾರೆ. ಮುಂಜಾನೆ ರಾಗಿ ಗಂಜಿ ಕೊಡ್ತಾರ್ರಿ, ನಮ್ಮ 10ಕ್ಕೆ ನಾಷ್ಟ ಕೊಡ್ತಾರ, ಮತ್ತೆ ಸಂಜೆ ಮುಂದೆ ಚಹಾ ಕೊಡ್ತಾರ. ಚಲೋ ನೋಡ್ಕೊಂತಾರೆ. ಮತ್ತೆ ನಿಮ್ಗ ಆರಾಮಿಲ್ಲ ಅಂದ್ರೆ ತೋರ್ಸ್ಕೊಂಡ್ ಬರುತ್ತೆ ಎಲ್ಲ ಮಾಡ್ತಾರೆ. ಈಗ ಸೈಡ್ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರ. ನಿಮಗೆ ಇಲ್ಲಿ ಇರೋದ್ರಿಂದ ಬಾಳ ಆರಾಮ ಐತಲ್ಲ? ಆರಾಮ ಏನ್ ಏನ್ರಿ ಒಟ್ಟು ಮನೆಯವ್ರು ಮಾಡ್ತಾರೆ. ಮತ್ತೆ ಇಲ್ಲಿ ಇರೋದ್ರಿಂದ ಆರಾಮ ಐತಲ್ಲ? ಆರಾಮ ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ ಮಾಡ್ಕೊಡ್ರಿ. ಮತ್ತೆ ಮದನ್ಲಾಲ್ ಎಲ್ಲೂಸ ಚವ್ಹಾಣ್ ಅಂತೇಳಿ. ಈ ಸಂಸ್ಥೆ ಅಮ್ಮ ಸೇವಾ ಸಂಸ್ಥೆ ಅನ್ನೋ ಒಂದು ದೊಡ್ಡ ಹೆಮ್ಮೆಯ ಸಂಸ್ಥೆ. ನಮ್ಮ ಅಜ್ಜನವರು ರಾಮಚಂದ್ರ ಸಹ ಎಲ್ಲೂಸ ಚವ್ಹಾಣ್ ಅವ್ರ ಕಾಲದಿಂದ ಈ ಸಂಸ್ಥೆ ಅವ್ರು ಮಾಡ್ತಿದ್ರು. ಆಮೇಲೆ ನಮ್ಮ ತಂದೆಯವ್ರ ನಂತರ ನಾವು ಇದು ಸೇವಾ ಮಾಡಕ್ ನಮ್ಗೆ ಅವಕಾಶ ಮಾಡಿಕೊಟ್ಟಾರ. ಎಲ್ಲ ಸಂಸ್ಥೆಯ ಎಲ್ಲರಿಗೂ ಆಡಳಿತ ಮಂಡಳಿಗೂ ನಾನು ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ತುಕಾರಾಮ್ ಮಲ್ಕಾಜಪ್ಪ ರಾಮಬ್ರಿಡ್ಡ. ನಿಮ್ದು ಇಲ್ಲಿ ಸೇವಾ ಈ ಒಂದು ಸಂಸ್ಥೆ ಒಳಗ ನಿಮ್ಮ ಜವಾಬ್ದಾರಿ ಏನು? ನನ್ನ ಜವಾಬ್ದಾರಿ ಈ ಸಂಸ್ಥೆ ಕಾರ್ಯದರ್ಶಿ. ಸುಮಾರು 15 ವರ್ಷದ ಹೆಚ್ಚಿನ ಕಾರ್ಯದರ್ಶಿ ಅಂದ್ರೆ ದೊಡ್ಡ ಜವಾಬ್ದಾರಿ. ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿ ಅವ್ರ ಜವಾಬ್ದಾರಿ ದೊಡ್ಡದು, ಅದಕ್ಕಿಂತ ಸ್ವಲ್ಪ ನಮ್ಗೆ ಕಡಿಮೆ ಇಲ್ಲ. ಪ್ರಧಾನ ಕಾರ್ಯದರ್ಶಿ ಅವರು, ನಾ ಕಾರ್ಯದರ್ಶಿ. ಮತ್ತೆ ಎಷ್ಟು ವರ್ಷದಿಂದ ಸೇವೆ ಮಾಡಕತ್ತೀರಿ? ಸುಮಾರು 15 ವರ್ಷ ಆಯ್ತು. 15 ವರ್ಷ. ಎಲ್ಲರಿಗೂ ಕಾರ್ಡ್ ಆಮೇಲೆ ಈಗೇನಾಗ್ಲೇ ಹೇಳಿದ್ವಲ್ಲ, ಈ ಯಾರು ಕಾಯಂ ಸೇವೆ ಇಟ್ಟಿರ್ತಾರೆ ಪ್ರಸಾದಕ್ಕಾಗಿ ಅವ್ರಿಗೆ ಮಾಹಿತಿ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು. ಅದನ್ನ 15 ವರ್ಷ ಮಾಡ್ಕೊತ ಪರಿಸ್ಥಿತಿದ್ರೆ ಅಂತರ್ದೇಶೀಯ ಪತ್ರ ಕಳಿಸ್ಕೊಡ್ತೀವಿ. ಇವತ್ತು ದಿಲ್ಲಿ ಇದ್ನಪ್ಪ, ದಿಲ್ಲಿಗೆ ಹೋಗ್ಬೇಕು. ಕಾರ್ಡ್ ಅದು ಮದ್ರಾಸ್ಗೆ ಹೋಗ್ಬೇಕು. ಎಲ್ಲಿರ್ತಾರೆ ಅವ್ರಿಗೆ ಕಳಿಸ್ತೀವಿ. ಇದಕ್ಕೊಂದು ಬೆಸ್ಟ್ ಉದಾಹರಣೆ ನಾವು ಕೊಡ್ಬೇಕಂದ್ರೆ, ಮೊದಲು ಈ ಸಂಸ್ಥೆಗೆ 1,000 ಇಟ್ಟಿದ್ವಿ. ಅವರು ಇಲ್ಲಿ ಬ್ಯಾಂಕ್ನಾಗ ಮ್ಯಾನೇಜರ್ ಇದ್ದು, ಇವರು ಟ್ರಾನ್ಸ್ಫರ್ ಆಗಿ ಮೈಸೂರಿಗೆ ಹೋದ್ರು. ಮೈಸೂರಿಗೆ ಹೋದ್ಮೇಲೆ ನಮ್ಮ ಕಾರ್ಡ್ ಹೋಗುತ್ತೆ ಅವರಿಗೆ, ಈಗ ಇಂಥ ತಾರೀಕೆ ನಿಮ್ಮಲ್ಲಿ ಪ್ರಸಾದ ಅದ ಅಂತ. ಆ ಕಾರ್ಡ್ ಕಳಿಸ್ಮೇಲೆ ಅವ್ರು ಭಾರಿ ಖುಷಿ ಆಗ್ಯಾರ. ನಾ ಕೊಟ್ಟದ್ದು ಎಷ್ಟು ವರ್ಷದಿಂದ ಸಂಸ್ಥೆ ಇನ್ನೂ ನಡೆಯೋದಲ್ಲ, ನನ್ನ ಹೆಸರು ನೆನಪದ ಅವ್ರಿಗೆ. ಅವ್ರು ಮತ್ತೆ 4,000 ರೂಪಾಯಿ ಚೆಕ್ ಕೊಟ್ಟು ಕಳ್ಸಿ ನಮ್ಮ ಸಂಸ್ಥೆ ಕೊಟ್ಟು ಕಳ್ಸಿ ಮತ್ತೆ ಬಂದ್ರು ಅವರು. ನಾನು ಕೊಟ್ಟದ್ದು ದುಡ್ಡು ಸಾರ್ಥಕ ಆಗ್ಯದ. ಎಷ್ಟೋ ವರ್ಷದ ನಂತರ ನಿಮ್ದು ಒಂದು ಮಾಹಿತಿ ಅವ್ರಿಗೆ ಗೊತ್ತಂದ್ರೆ ಮತ್ತೆ ಅವ್ರಿಗೆ ಸಂತೋಷ ಆಗುತ್ತೆ. ಅದು ಬಹಳ ಖುಷಿ ಆಗುತ್ತೆ. ಈಗ ನಮ್ಮ ಸಂಸ್ಥೆಗೆ ಇದೊಂದು ಬೆನ್ನೆಲುಬು ಇದ್ದಂಗೆ ಅದು. ಯಾಕಂದ್ರೆ ಎಲ್ಲೋ ಏನ್ ತಿಳ್ಕೊತಾರೆ, ಯಾವಾಗ ಕೊಡ್ತೀನಿ ಬಿಡು ಅಂತ. ಕೊಟ್ಟದ್ದು ಸಾರ್ಥಕ ಆಗ್ಯದ. ಆ ಸಂಸ್ಥೆ ಇನ್ನೂ ನಡೆದ, ನಮ್ಗೆ ಅದರಿಂದ ಮಾಹಿತಿ ಸಿಗ್ತದ. ಇದು ಒಂದು ಅವ್ರಿಗೆ ಬಹಳ ಹೆಮ್ಮೆ ಅನಿಸ್ತದೆ. ಆ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ. ನಮ್ಮ ಶಾಲೆಯಾಗ ಕೆಲವು ಮಂದಿ ಕುಡ್ಕೊಂಡು ಕೆಲಸ ಮಾಡ್ತೀವಿ. ಒಬ್ಬನಲ್ಲ ಸ್ವಲ್ಪ ಕುಡ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ದಾನಿಗಳು ಮಾತ್ರ ಬಹಳ ಇದ್ದಾರೆ. ಅದ್ರ ಬಗ್ಗೆ ನಮಗೆ ಬಹಳ ತುಂಬಾ ಹೆಮ್ಮೆ ಅನಿಸ್ತದೆ. ಅಲ್ರಿ, ದೇವ್ರಿಗೆ ಎಡೆ ಹಿಡಿಕಿಂತ ಇಲ್ಲಿ ಬಂದು ಎಡೆ ಹಿಡ್ಕೊಂಡು ಸಂತೋಷ ಆಗುತ್ತೆ. ನಾವು ಕರ್ಕೊಂಡ್ಬಿಟ್ಟಿವಿ. ಅವ್ರ ರಿಲೇಷನ್ ನಮಸ್ಕಾರ. ಯಾವ್ರವ್ರಿ? ನಾವ್ ಸುಳಿಬೇಡ್ರಿ. ಸುಳಿಬೇಡ್ರಿ? ಹ್ಞೂನ್ರಿ. ಇಲ್ಲಿಗೆ ಯಾಕೆ ಬಂದಿರಿ? ಇಲ್ಲ ಮಕ್ಳು ನೋಡ್ಕೊಳಿಲ್ರಿ. ನೋಡ್ಕೊಲಿಲ್ಲ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 7 ವರ್ಷ ಆಯ್ತು. ನಾವು 7 ವರ್ಷ. 7 ವರ್ಷ ಆಯ್ತು. 7 ವರ್ಷದಿಂದ ಇಲ್ಲೇ ಇದೀರಿ? ಇಲ್ಲೇ ಇದೇವ್ರಿ. ಇಲ್ಲಿ ಇರೋದ್ರಿಂದ ನಿಮ್ಗೆ ಆರೋಗ್ಯದ ಬಗ್ಗೆ ಇಲ್ಲಿ ನೋಡ್ಕೊಳ್ಳೋದು ನೋಡ್ಕೊತಾರೆ. ಹೇಳ್ರಿ, ಅದ್ರ ಬಗ್ಗೆ ಹೇಳ್ರಿ. ಅದ ನೋಡ್ಕೊತಾರೆ ಎಲ್ಲ ನೋಡ್ಕೊತಾರೆ. ನಿಮ್ಗ ಹೊತ್ತೊತ್ತಿಗೆ ನಾಷ್ಟ ಊಟ ಎಲ್ಲ ಕೊಡ್ತಾರೆ. ಎಲ್ಲ ಕೊಡ್ತಾರೆ. ಪುಣ್ಯಾತ್ಮರು ಅಂತೀರಿ? ಪುಣ್ಯಾತ್ಮ. ನಿಮ್ಮನ್ನ ಮಕ್ಕಳೆಲ್ಲ ನೋಡ್ಕೊತಾರ? ಅಳಬೇಡ್ರಿ, ನಮ್ಗಳು ಬರುತ್ತೆ. ಏನ್ ಕಮ್ಮಿ ಇಲ್ಲ ಅಲ್ರಿ. ಇಲ್ಲ ನಮ್ಗೊಬ್ಬ ಇರುತ್ತೆ ನಾಕ ಹಣ್ಣು ಪಣ್ಣು ಎಲ್ಲ ಕೊಡ್ತಾರೆ. ಬರ್ತಾವ ನಿಮ್ಮದು ಭಕ್ತರು ಕೊಡ್ತಾರೆ. ಭಕ್ತರು ಕೊಡ್ತಾರೆ ತಂದು. ಆರಾಮಾಗಿರ್ಬೋದು ಅಂತ ಅನ್ಸೈತಿ ನಿಮ್ಗೆ? ಆರಾಮದಿರಲ್ಲ? ಆರಾಮಾಗಿ ಉಳ್ಕೊಂಡ್ಬಿಡ್ರಿ. ದೇವ್ರು ಇನ್ನೂ ನಿಮ್ಗೆ ಆವೇಶ ಕೊಡ್ಲಿ. ಈಗ ಎಷ್ಟು ವರ್ಷ ನಿಮ್ಗೆ? ನಮ್ಗೆ 75. ಇನ್ನೊಂದು 25 ಮ್ಯಾಲೆ ಆಗ್ಲಿ, ಆನಂತರ ನೋಡಕಂತ.
ಪಾಪ ಅವ್ರು ನಿಮ್ ಮಕ್ಕಳಕ್ಕೆ ನೋಡ್ಕೊಂತಾರ ಅಂದ್ರಲ್ಲ ಸಾಕು ಇನ್ನೊಂದ್ ಅಲ್ರಿ 25 ಆರಾಮ ಬಾ. ಅಲ್ಲ ಇನ್ನ 25 ಐತ್ರಿ ನಾವ್ ಸೇವ್ ಮಾಡಕ್ಕಾಗಿಲ್ಲ ಅವಾಗ ನಾವು ಇರ್ತೀವಿ. ಏ ನಿಮ್ಗೆ ಆಶೀರ್ವಾದ ಮಾಡ್ತಾರ ನೀವು ಏ ಬ್ಯಾಡ್ರಿಪ್ಪ ಆಟೋಟೋಕೊಂಡು ಜೀವನ ಮಾಡೋದಕ್ಕೆ ಈ ಕಾಲದಾಗ ಆಗಲ್ಲ. ಆರಾಮಾಗಿರಿ ಮತ್ ಬರ್ತೀವಿ ನಾವು ಮತ್ ಬಂದ್ ನಿಮ್ಮನ್ನ ಭೇಟಿ ಹಾಕಿವಿ. ಸಂತೋಷ. ರೈಟ್ ಹೋಗ್ಯಾವ ನಮಸ್ಕಾರ ರೀ ಅಮ್ಮಾರ. ಯಾವ್ರ ನೀವು? ನಾವು ಸುಡಿಬೇಡ ಸುಳಿ ಬಾವ್ಯಾರ. ಎಷ್ಟು ವರ್ಷ ಆತ ಇಲ್ಲಿ ಬಂದ? 6 ವರ್ಷ ಆತ್ರಿ. 6 ವರ್ಷ ಆತ್ರಿ. ಹೊಸ ಪಣ್ಣಗ ಮಗ ಅಂದ್ರಿ ಅಲ್ಲ ಗಳೆ ಹಾ ಹೊಸ ಪಣ್ಣನ ಮಗಾರಿನ. ಕುರ್ಬಟ್ಟಾರ ಮನಿಗೆ ನಾವು ಹೌದೌದೌದೌದು. ಆರಾಮದಿರಲ್ಲ? 6 ವರ್ಷ ಆತ್ರಿ ಬಂದು. 6 ವರ್ಷ ಆತು. ಯಾವುದೇ ಒಂದ್ ತೊಂದ್ರೆ ಇಲ್ಲ ನಿಮಗೆ? ಏನೇನು ಕೊಡ್ರಿ ಎಲ್ಲ ತಗೋಯ್ತು. ಮನಿಕಿನ್ನ ಜಾಸ್ತಿ ಐತಲ್ಲ? ಹಾ ಚಲೋ ಐತಿ. ಮತ್ತೆ ಈಗ 6 ವರ್ಷ ನಾವ್ ಹಂಗಿರ್ತಿದ್ದೇವೆ ಕಣ್ ಕಾಣಂಗಿಲ್ರಿ ಮಗಳಿಗೆ ಕಣ್ ಕಾಣಂಗಿಲ್ಲ ಅದಕ್ಕೆ ಬಂದ್ ನಾನು. ಕಾರ್ಯದರ್ಶಿ ಅವರೇ ಮತ್ ಈ ಸಂಸತ್ ವಿಶೇಷವಾಗಿರ್ತಕ್ಕಂತ ಏನಾರ ಕಾರ್ಯಕ್ರಮ? ವಿಶೇಷವಾದ ಏನು ಕಾರ್ಯಕ್ರಮ ಅಂದ್ರೆ ಇಲ್ಲಿ ಆಶ್ರಮಕ್ಕೆ ಬಂದ್ಕ್ಯಾರ ಉಳ್ಕೊಂಡಂತ ಫಲಾನುಭವಿಗಳು ಅವ್ರಿಗೆ ನಾವು ದೇಹ ದಾನ ಮಾಡ್ಬೇಕು ನೀವು ಅಂತಕೊಂಡು ಕಂಡೀಷನ್ ಹಾಕಿ ಕರ್ಕೊತೀವಿ. ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅಗ್ರಿಮೆಂಟ್ ಮಾಡ್ಕೊತೀವಿ. ಅದಕ್ಕೆ ಅವ್ರ ಒಬ್ಬನೇ ಸಹಿ ಅಲ್ಲ, ಅವ್ರು ಯಾರು ಇಲ್ಲಿ ತಂದು ಆಶ್ರಮಕ್ಕೆ ಅವ್ರನ್ನ ಕಳಿಸ್ಯಾರ ಅವ್ರ ಮಾಹಿತಿ ಪೂರ ತಗೊಂಡು ಅವ್ರ ಫೋನ್ ನಂಬರ್ ತಗೊಂಡು ಎಲ್ಲ ಮಾಹಿತಿ ತಗೊಂಡ್ರೆ ನಾವು ಇಲ್ಲಿ ಸೇರಿಸ್ಕೊತೀವಿ. ಸೇರಿಸ್ಕೊಂಡ್ಮೇಲೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮರಣಾನಂತರ ಅವ್ರ ಪಾಲಕ ಕೇಳಕ್ ಬಂದು ನಾವು ಕೊಡಂಗಿಲ್ಲ. ಏನ್ ಮಾಡ್ತೀರಿ ಮತ್ತೆ? ನಾವು ಸೀದಾ ಏನ್ ಮಾಡ್ತೀವಿ ಮೆಡಿಕಲ್ ಕಾಲೇಜಿಗೆ ಕೊಡ್ತೀವಿ. ದೇಹದಾನ ಮಾಡ್ತೀರಿ? ಹೌದು ದೇಹದಾನ ಮಾಡ್ತೀವಿ. ಮೆಡಿಕಲ್ ಕಾಲೇಜ್ ಎಲ್ಲಿ ಕುಮಾರೇಶ್ವರ ಅಲ್ಲಿಗೆ ಎಸ್ ಲಿಂಗಪ್ಪ ಕಾಲೇಜ್ ಅಲ್ಲಿ ನಾವು ಆ ದೇಹ ಕಳ್ಸಿಕೊಡ್ತೀವಿ. ಇಲ್ಲಿ ಮರಣ ಆಯ್ತ ತಕ್ಷಣ ನಾವು ಅಲ್ಲಿಗೆ ಏನ್ ಮಾಡ್ತೀವಿ ಫೋನ್ ಮಾಡ್ತೀವಿ. ಒಂದು ತಾಸಿಗೆ ಅವ್ರು ಇಲ್ಲಿ ಬಂದ್ಬಿಡ್ತಾರೆ. ಬರ್ತಾರ ಬಿಡ್ರಿ. ಹೌದು ಬಂದವ್ರ ಇದ್ ಮಾಡ್ಬಿಡ್ತೀವಿ. ನಾವೆಲ್ಲ ಪೂಜಾ ವಿಧಾನ ಮಾಡ್ಕ್ಯಾರ ಆ ದೇಹ ಅಲ್ಲಿ ಕೊಟ್ಟು ಈ ಮನೆಯವ್ರಿಗೆ ತಿಳಿಸಿದ್ದೆ ಮೊದಲ ಅವ್ರು ಬರ್ಬೋದು ಬರ್ಲಿಕ್ಕಿಲ್ಲ. ಎರಡೂ ಅಲ್ಲ. ಕೆಲವು ಮಂದಿ ಇದ್ದಾಗ ಬರ್ದೆ ಇದ್ದವ್ರು ಸಟ್ ಮೇಲೆ ಬರ್ಲಿಲ್ಲ. ಕೆಲವು ಮಂದಿ ಬಂದ್ರು. ಬಂದ್ಕ ತಮ್ಮ ಅಂತಿಮ ದರ್ಶನ ಮಾಡಿ ಹೋದ್ರು. ನಾವು ದೇಹ ದಾನ ಮಾಡಿ ಎಷ್ಟು ದೇಹದಾನ ನೀವು? ಸುಮಾರು 50 ದೇಹಗಳು ದಾನ ಮಾಡಿ ಇಲ್ಲಿವರೆಗೂ ಈ ಸಂಸ್ಥಾ ಹುಟ್ಟು ಹಾಕಿಂದ ಇಲ್ಲಿವರೆಗೂ 50 ದೇಹದಾನ ನೀವು ಆಸ್ಪತ್ರೆ ಮಾಡಿರಿ. ಕೆಲವ್ರ ಜೊತೆಗೆ ದೇಹ ಕೊಟ್ಟಿಲ್ಲ, ಬರೀ ನೇತ್ರ ಕೊಟ್ಟಾರೆ. ಅವರು ಸಹಿತ ನೇತ್ರ ದಾನವನ್ನು ಮಾಡಿದ್ದೇವೆ. ಅದು ಸುಮಾರು ಒಂದು 40-50 ಮಂದಿಗೆ 66 ಮಂದಿ ತನಕ ಆಗಿದೆ. 66 ಮಂದಿ ನೇತ್ರದಾನ. ಅದನ್ನು ಕುಮಾರೇಶ್ವರಕ್ಕೆ. ಹೌದು. ಆಮೇಲೆ ಒಂದು ನಾವು ಇದು ಮಾಡ್ಬೇಕು ಸಂತೋಷ್ ಸಂಘ ಅಂದ್ರೆ ನಮ್ಮ ಕಾರ್ಯಾಧ್ಯಕ್ಷರು ಮಲ್ಲನಗೌಡರು ಇವ್ರ ತಂದೆಯವರು ನೇತ್ರದಾನ ಮಾಡಿದ್ದು ಫಸ್ಟ್ ಸಂಸ್ಥಾ. ಅವಾಗ ಈ ಕಣ್ಣುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಇಲ್ಲೆಲ್ಲೂ ಇದ್ದಿದ್ರ ಜಾಗ ಹುಬ್ಬಳ್ಳಿ. ಹೌದು ಹುಬ್ಬಳ್ಳಿ ಇತ್ರ ಅಂದಾಗ ನೇತ್ರ ದಾನ ಮಾಡಿದ್ದು ಅದು ಇವ್ರಿಗೆ ಯಾರಿಗೂ ಗೊತ್ತಿದ್ದಿಲ್ಲ ಕಾಣ್ತದೆ ಕೆಲವೊಂದಿಗೆ. ಅವಾಗ ಹೆಂಗಿದು ಅಂತ ಮಸ್ತ್ ನಮ್ಮ ಗುರುನಾಥಪ್ಪ ಅವ್ರು ಹೋಗಿ ಇವರು ಮತ್ತೆ ಇವ್ರ ಹಳೆಯವರು ಎಲ್ಲ ಕೂಡಿ ಹಿಂಗಾಗ್ಯದ ಅಂತಲೇ ನಮ್ಮ ಉಣಿಕೆ ಡಾಕ್ಟರ್ ಅವರೆಲ್ಲ ಇದ್ದಿಲ್ಲ. ಅವ್ರು ಆ ನೇತ್ರ ತೆಗೆದು ಅದನ್ನ ಹುಬ್ಬಳ್ಳಿ ಕಳ್ಸಿಕೊಟ್ರು. ಅವಾಗ ಇಮಿಡಿಯೇಟ್ ಹುಬ್ಬಳ್ಳಿ ಕಳ್ಸಿಕೊಟ್ಟ ಯಾರಿಗೆ ನೇತ್ರ ಬೇಕಾಗಿರೋದು ಲಿಸ್ಟೇ ಇರ್ತೈತಿ ಅವ್ರ ಹತ್ರ. ಅವ್ರು ಏನ್ ಮಾಡ್ರು ಇಂಥವ್ರ ಕಣ್ಣು ಬಂದವ್ರು ನೀವು ಯಾರು ಬರ್ರಿ ಅಂತ ಬಂದ್ಮೇಲೆ ಅವ್ರಿಗೆ ಆ ಕಣ್ಣು ಕುಡ್ಸಿದ್ರು. ಮರುದಿವ್ಸನ ಅವರಿಗೆ ಬೆಳಕ ಜಗತ್ತನ್ನು ನೋಡಿದ್ರು. ಅದು ಫಸ್ಟ್ ಆದಂತ ನೇತ್ರದಾನ. ಬಹಳ ಖುಷಿ ಆದ್ರು. ಅದು ಶ್ರೇಯಸ್ಸು ನಮ್ಮ ದೇಹದಾನ ಬಂತ ವೀರನಗೌಡಿಗೆ ಸಲ್ಬೇಕು. ಮಣ್ಣಿನಾಗ ಮಣ್ಣಾಗತ್ತೆ, ಬೆಂಕಿ ಒಳಗೆ ಬೂದಿ ಆಗತ್ತೆ. ಅದು ಯಾವ್ದು ಬೇಡ, ಅಂಧರ ಬಾಳಿಗೆ ಬೆಳಕು ಪಡ್ತಕ್ಕಂಥ ನೇತ್ರ ಅದು ಅಂತ. ಅದೆಲ್ಲ ಕ್ರೆಡಿಟ್ ಅಮ್ಮ ಸಂಸ್ಥೆಗೆ ಸೇರ್ಬೇಕ್ರಿ. ಅಮ್ಮ ಸೇವಾ ನೀವು ಮಾಡ್ತಿರಲ್ಲ ಮತ್ತೆ ಅಮ್ಮ ಸೇವಾ. ಅವರ ಯಾವ್ರಿ? ಗಂಗಾವತಿ. ಎಷ್ಟು ವರ್ಷ ಆಯ್ತ್ರಿ ಅವ್ರು ಬಂದು? 10 ವರ್ಷ ಆಯ್ತು. ನಿಮ್ಮ ಮಕ್ಕಳು ಸುಸ್ತಾರ ಇಲ್ಲ? ಇವರ ಮಕ್ಕಳು ನಿಮ್ಗ ಏನಾಗೈತ್ರಿ ಕಾಲ? ಅದು ಆನಿಕಾಲ್ ರೀ. ಹೌದನ್ರಿ? ಆನಿಕಾಲ್ ಅವೆಲ್ಲ ಗುಳಿಗೆ ಎಲ್ಲ ಕೊಡಿಸ್ತಾರ. ಇಲ್ಲ ನಾವು ಮಕ್ಕಳ ಅಂತ ತಿಳ್ಕೊರಿ. ನಾವ್ ಮಕ್ಕಳ ನಿಮಗ ಅಳಕ್ ಹೋಗ್ಬೇಡ್ರಿ. ಇಲ್ಲಿ ಮಕ್ಕಳು ನಾವು ಮಕ್ಕಳು.
ಹತ್ರ ಏನೋ ಸಾಧಿಸಕ್ಕಾಗೋದಿಲ್ರಿ. ಹೆಂಗ ಅನಸ್ತಮ್ಮ ಇಲ್ಲಿ ಇರಾಕ್ ಹೆಂಗ ಚಲೋ ಅನ್ಸೈತಿ ಇಲ್ಲಿ ನಿಮ್ಗ? ಆರಾಮದಿರಿ? ಚಲೋ ನೋಡ್ಕೊಂತಾರ ಇವ್ರು? ಚಲೋ ನೋಡ್ಕೊಂತಾರೆ. ನೋಡ್ಕೊಂತಾರ? ಅಳಬೇಡ್ರಿ. ಹತ್ರಪ್ಪ ಅವ್ರಿಗೆ ಸಂಕಟ ಆಗತ್ತೆ. ಯಾಕಂದ್ರೆ ಅವ್ರು ನಿಮ್ಮನ್ನ ತಾಯಿಯಾಗಿ ನೋಡ್ಕೊಂತಿರ್ತಾರ. ನೀವು ಕಣ್ಣ ನೀರ್ ಹಾಕಿದ್ರೆ ಅವ್ರ ಸಂಸ್ಥೆಯವರಿಗೆ ಚಲೋ ಆಗೋದಿಲ್ಲ. ಅದಕ್ಕೆ ಇಲ್ಲೇ ತಂದು ಕೊಡ್ತೀವಿ ಊಟ ರೀ. ತಪ್ಪದಾಗ ಹೋಗಿದ್ರೆ ಇಂತಾನು ಬಾಳ ಕ್ಯೂರಿಯಾಸಿಟಿ ಇದೆ. ಅಲ್ಲಿ ಹೆಂಗದ ಆಶ್ರಮ ನೋಡಿದ್ರೆ ಓಂ ಶಾಂತಿದು ಅಲ್ಲಿ ಹೆಂಗಂದ್ರೆ ಒಳ ಕರ್ನಾಟಕ 2 ಲಕ್ಷ ಕೊಡ್ಬೇಕ್ರಿ. ಅಲ್ಲಿ ಎಂಟ್ರಿಗೆ 2 ಲಕ್ಷ ಕೊಡ್ಬೇಕ್ರಿ. 2 ಲಕ್ಷ ಆಮೇಲೆ ತಿಂಗಳ 21,000 ಕೊಡ್ಬೇಕತ್ರಿ. ಅಲ್ರಿ ಅವ್ರು ಮನ್ಯಾಗ ಬ್ಯಾಸರಾಗಿ ಇಲ್ಲಿ ಬಂದಿರ್ತಾರ, ಮತ್ತ ಅವ್ರ ರೊಕ್ಕ ಕೊಡೋದಂದ್ರಿ ಯಾರು ಬರ್ತಾರ? ನಮ್ಮ ಇಲ್ಕಲ್ಲಾಗ 5 ಮನೆ ನಡಿತಾವನ್ಯಾರ. 5 ಮನೆ ಯಾಕ್ರಿ ಜಾಸ್ತಿ 4 ಸಾವಿರ ಹಿಡಿದು 5 ಮನೆ ನಡಿತಾವು. ಇದು ಹೆಂಗ ಮತ್ತ ಓಂ ಶಾಂತಿ ಏನೋ ಫೀಸ್ ಗೀಸ್ ಏನಿಲ್ಲ. ಅದಕ್ಕ ಬಾಳ್ ಲೈಕ್ ಮಾಡೋದಂದ್ರ ಇದ್ರಾಗ 5 ಪೈಸಾ ತೊಗೊಳಲ್ರಿ ಅವ್ರ ಕಡೆಯಿಂದ. 12 ರೂಪಾಯಿ ಬರ್ತಾವ್ರಿ ವಯಸ್ಸಾದದ್ದು. ಅದು ಕೂಡ 5 ಪೈಸಾ ಮುಟ್ಟಾಗಲ್ಲ. ಅವ್ರ ಹೆಸರಲ್ಲೇ ಇಟ್ಬಿಟ್ಟಿರ್ತೀವಿ ನಾವು. ಅದು ಕೂಡ ನಾವು ಮುಟ್ಟಾಗಲ್ರಿ ಅದನ್ನ. ಏನು ಅವ್ರೇ ಏನ್ ಬೇಕಾದ ಅವ್ರೇ ಇಟ್ಕೊ ಅವ್ರಿಗೆ ಏನ್ ಬೇಕಾರ ಮತ್ತೆ ಅವ್ರ ಯಾರ ಮಕ್ಕಳು ಮೊಮ್ಮಕ್ಕಳು ಭೇಟಿ ಹಾಕ್ಬಂದ್ರ ಅವ್ರ ಮೊಮ್ಮಕ್ಕಳು ಬಂದಿರ್ತಾರಲ್ರಿ ಏನ್ ಮಾಡ್ತಾರ ಆದ್ ಮತ್ತೆ ಇವ್ರಿಗೆಲ್ಲ ಹಾಸ್ಪಿಟಲ್ ಮೆಡಿಸಿನ್ಸ್ ಇದು ಎಲ್ಲ ಫ್ರೀದಾಗ ಮಾಡ್ತೀವಿ. ಆ ಡಾಕ್ಟರ್ ಪ್ರಶಾಂತ್ ಅಂತಂದ್ರ ಪಾಪ ಅವ್ರಿ ಒಂದ್ ಮನೆ ಅವರು ನಮ್ಮನ್ನ ದೇವ್ರ ಸಿಕ್ಕಂಗೆ ಸಿಕ್ಕಾರ ಇವ್ರಿಗೆ. ಮುಂಜಾನೆ 9 ತನಕ ಇರ್ತಾರೆ, ಬೆಳಿಗ್ಗೆ ಅವಾಗೆಲ್ಲ ನೋಡ್ಕೊಂಡು ಹೋಗ್ತಾರೆ. ಸಾಯಂಕಾಲ ಮತ್ತೆ 5ರಿಂದ ರಾತ್ರಿ 8 ತನಕ ರೀ ಮ್ಯಾಗ ಗೆಸಸ್ ಕೊಟ್ಬಿಟ್ಟಿವ್ರಿ. ಇಲ್ಲೇ ಇರ್ತಾರ, ಇಲ್ಲೇ ಇರ್ತಾರ. ಏನ ಎಮರ್ಜೆನ್ಸಿ ಇದ್ರು ನೋಡ್ತಾರ. ಅವ್ರೆಲ್ಲ ಉಚಿತವಾಗಿ ಮಾಡ್ತಾರೆ. ಅವ್ರಿಗೆ ಆಯುರ್ವೇದ ಕಾಲೇಜ್ ಲೆಕ್ಚರ್ ಅವ್ರಿ, ENT MD ಅವ್ರು ಆಯುರ್ವೇದ. ಬಾರಿ ಇಂತ ಇನ್ನ ನಾವ್ ಯಾವಾಗ ಒಂದ್ ಸ್ವಲ್ಪ ಸಿಟ್ಟು ಮಾಡ್ಕೋಬಹುದು ನಾವು. ಯಾರಿಗೂ ಒಂದಿಟ್ಟು ಸಿಟ್ಟು ಮಾಡ್ಕೊಳಲ್ಲ ಅವ್ರು. ಬಹಳ ಸೌಮ್ಯ ಆಗ್ತಾರೆ. ಸೌಮ್ಯ ಸ್ವಭಾವ ಬಾರಿ. ನಮಗ ಅವ್ರ ಸಿಕ್ಕಿದ ಒಂದು ಮನೆ ದೇವ್ರ ಸಿಕ್ಕಂಗ ಐತಿ ಇಲ್ಲಿ. ಪರಮಾತ್ಮನ ಕಳಿಸ್ಕೊಟ್ಟಾನ ಅವ್ರು. ಅಷ್ಟೇ ಅಷ್ಟೇ. ನಮಸ್ಕಾರ ಸರ್. ನಮಸ್ಕಾರ. ಡಾಕ್ಟರ್ ಪ್ರಶಾಂತ್ ಅಂತಂದ್ರಿ ಮುದ್ದೇಬೇಳು. ಇವ್ರ ಸೇವಾ ಬಾಳ ಇದೆ ನಮ್ಮ ಇದಕ್ಕೆ ಆಶ್ರಮಕ್ಕರಿ. ನಿಮ್ಮ ಆಶ್ರಮ ಭಯಂಕರ ಹೇಳ್ರಿ ಸರ್. ಈ ಸೇವಾ ಸಂಸ್ಥೆಗೆ ಬಂದಿರಲ್ಲ, ಇದ್ರ ಬಗ್ಗೆ ಹೇಳ್ರಿ ಸರ್. ಸರ್ ಆಕ್ಚುಲಿ ಬಹಳ ಖುಷಿ ಪಡುತ್ತೆ. ಯಾಕೆಂತಂದ್ರೆ ಈ ನಾವೊಂದು ವೈದ್ಯಕೀಯ ವೃತ್ತಿಯಲ್ಲಿ ಇರೋದ್ರಿಂದ ನಮ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು ಅನಾಥರಾಗಿರ್ಬೋದು, ಮತ್ತೆ ಇಲ್ಲಿರುವಂತ ಏನು ಎಲ್ಲರೂ ವಯಸ್ಸಾದವ್ರು ಅವ್ರಿಗೆ ಯಾರು ಇಲ್ಲ. ಆಕ್ಚುಲಿ ಅಂತವ್ರು ಏನಪ್ಪಾ ಅಂದ್ರೆ ನಾವು ಒಂದು ಸೇವೆ ಏನ್ ಮಾಡ್ತಿರೋದು ಏನಿದೆ ಅದು ಆಕ್ಚುಲಿ ಏನಪ್ಪಾ ಅಂದ್ರೆ ದೇವ್ರ ಸೇವೆ ಇದ್ದಂಗೆ. ಪ್ರತ್ಯಕ್ಷ ಏನಪ್ಪಾ ಅಂತಂದ್ರೆ ನಾವು ಒಂಥರ ತಂದೆ ತಾಯಿ ಸೇವೆ ಮಾಡ್ದಂಗೆ. ಸೊ ಹಾಗಾಗಿ ಬಹಳ ಒಂದು ಖುಷಿ ಪಡುತ್ತೆ. ಮತ್ತೆ ನಾವು ಹೊರಗಡೆ ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದು ಬೇರೆ ಸರ್, ಅದಕ್ಕೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರಲ್ಲ. ಬಟ್ ಇಲ್ಲಿ ಏನ್ ಸೇವೆ ಮಾಡ್ತೀವಿ ಅದು ಬಹಳ ನಮ್ಗೆ ಏನಪ್ಪಾ ಮನ್ಸಿಗೆ ತೃಪ್ತಿ ಕೊಡುತ್ತೆ. ಮತ್ತೆ ಅವರು ಏನಪ್ಪಾ ಸಾಕಷ್ಟು ತಮ್ಮ ಈ ವಯಸ್ಸಲ್ಲಿ ಸಾಕಷ್ಟು ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ರೆ ಮಾನಸಿಕವಾದಂತ ನೋವಾಗಿರ್ಬೋದು. ಮತ್ತೆ ಯಾಕೆಂತಂದ್ರೆ ಕಳ್ಕೊಂಡಿರ್ತಾರೆ ಸಾಕಷ್ಟು ಏನಪ್ಪಾ ಅಂತ ಮಕ್ಳು ಹೊರಗೆ ಹಾಕಿರ್ತಾರೆ, ಇಲ್ಲಿ ಬಂದಿರ್ತಾರೆ, ಯಾರು ಇಲ್ಲ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಇರುತ್ತೆ. ಅಂತವ್ರು ನಾವೇನಪ್ಪ ಅಂತಂದ್ರೆ ಅವ್ರಿಗೆ ಏನಪ್ಪಂದ್ರೆ ಆ ಭಾವನಾತ್ಮಕವಾಗಿ ಅವ್ರನ್ನ ಏನಪ್ಪ ಸುಧಾರಿಸೋದಾಗಿರ್ಬೋದು. ಮತ್ತ ಅವ್ರಿಗೆ ಏನಪ್ಪ ಅಂದ್ರೆ ಫಿಸಿಕಲಿ ಅವ್ರಿಗೆ ಏನೇ ಕೈ ನೋವು ಕಾಲು ನೋವು ಸಾಮಾನ್ಯವಾಗಿ ಅವ್ರಿಗೆ ವಯಸ್ಸಾಗ ಮಾನಸಿಕನೇ ಜಾಸ್ತಿ ಹೊರಗು ದೂರ ಮಾಡ್ತೀವಿ ಸರ್. ಅದೇ ಬಹಳ ಮುಖ್ಯವಾಗಿತ್ತು. ಆಮೇಲೆ ಬ್ಯಾಸರ ಮಾಡ್ಕೊಳಂಗಿಲ್ರಿ, ಬಟ್ಟೆ ಬ್ಯಾಸರ ಮಾಡ್ಕೊಳಂಗಿಲ್ಲ ಅವ್ರಿಗೆ. ಈಗ ಮಾತಾಡುವಂತ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ ಇಲ್ಲಿ ಹೆಂಗ ಬಿಟ್ಟಿವಿ ಅಂದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ ತರ ಆಗ್ಬಿಟ್ಟಿವಿ ಎಲ್ಲಾರು. ಎಷ್ಟು ಹೊಂದಾಣಿಕೆ ಎಲ್ಲರೂ ಇವ್ರು ಹೋಗ್ತಾರ ಅಂದ್ರೆ ನಮ್ಗೆ ಎಲ್ಲಿ ಸಿಗತೈತಿ. ವಯಸ್ಸಾದವ್ರು ಇರ್ತಾರೆ. ಮತ್ತೆಲ್ಲಾರ ಏನಪ್ಪ ಅಂತಂದ್ರೆ ನನ್ನ ಮೊಮ್ಮಗನ ತರ ಒಂದಿಷ್ಟು ಮಂದಿ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರೀತಾರೆ, ಒಂದಿಷ್ಟು ಮಂದಿ ಪ್ರೀತಿಯಿಂದ ಮಗ ಅಂತ ಕರೀತಾರೆ, ಮೊಮ್ಮಗ ಅಂತ ಕರೀತಾರೆ, ಡಾಕ್ಟರ್ ಅಂತ ಕರೀತಾರೆ. ಸೊ ಎಲ್ಲಾ ತರದಿಂದ ಏನಪ್ಪ ಅಂತಂದ್ರೆ ಇವರು ಏನಪ್ಪ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾರೆ. ಮತ್ತೆ ಚೇರ್ಮನ್ರಾಗಿರ್ಬೋದು, ಮತ್ತೆ ಇವ್ರ ಅಧ್ಯಕ್ಷರಾಗಿರ್ಬೋದು. ನಮ್ಮ ಏನಪ್ಪ ಅಂತಂದ್ರ ನಮ್ಗ ಒಂದು ಸಪೋರ್ಟ್ ಎಲ್ಲಾ ತರ ಏನೇನು ಔಷಧಗಳು ಬೇಡ್ತೀವಿ ಎಲ್ಲಾ ತರ ಅವರು ಕೂಡ ಒಳ್ಳೆ ಮೂಲತಃ ಮುದ್ದೇಬೇಳ ಸರ್. ನೇಟಿವ್ ಮುದ್ದೇಬೇಳ. ವರ್ಕ್ ಮಾಡಿದ್ರೆ SM ಆಯುರ್ವೇದ ಮೆಡಿಕಲ್ ಕಾಲೇಜ್ ಇಲ್ಕಲ್ ಸರ್. ಈಗ ನಮ್ಮ ಇಲ್ಕಲ್ ಇದೆಯಲ್ಲ SMBV ಸಂಘ ಸಂತೋಷ ಸರ್. ನಿಮ್ಮನ್ನ ಭೇಟಿ ಆಗಿದ್ದು ನಮ್ಗೆ ಬಹಳ ಪುಣ್ಯ ಆಗ್ಬಂತು. ಇಂತ ಒಂದು ಡಾಕ್ಟರ್ಸ್ ಈಗಿನ ಕಾಲದೊಳಗು ನಾಟ್ ಕಮರ್ಷಿಯಲ್ ಅಂತ ಹೇಳಿ ಕೆಲಸ ಮಾಡ್ತಿರಲ್ಲ, ಅದು ಈಸ್ ದ ಇಂಪಾರ್ಟೆಂಟ್. ನಿಮ್ಗೆ ನಾವು ಕೋಟಿ ವಂದನೆಗಳು. ಈ ದಿವಸ ಪುಣ್ಯತಿಥಿಯ ನಿಮಿತ್ತ ಈಶ್ವರಪ್ಪ ಹನುಮಂತಪ್ಪ ಪಂಕಿ ಸಾಕಿನ್ ತೊಂಡಿಯ ಇವರು ಇಲ್ಲಿ ನಮಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ಯಾಕೆ ಬಂದಾರ, ಇಲ್ಲಿ ಹಿರಿಯರಿದ್ದಾರೆ,
ವಯಸ್ಕರಿದ್ದಾರೆ, ತಂದೆ ತಾಯಿ ಸಮಾನ ಇದ್ದಾರೆ. ಇವರ ಆಶೀರ್ವಾದ ಅಂದರೆ ಭಗವಂತನ ಆಶೀರ್ವಾದ. ಇವರು ಶ್ರದ್ಧಾಯಿಂದ ಇಲ್ಲಿ ಬಂದು ನಮಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ನಾವು ಕೂಡ ಆ ಪ್ರಸಾದ ಶ್ರದ್ಧಾಭಕ್ತ ಸ್ವೀಕರಿಸಿ ಅನಂತನ ಧನ್ಯವಾದ ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ ಸಿದ್ಧಾರ್ಥಂ ಭಿಕ್ಷಾಮೇ ಚ ಪಾರ್ವತಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಂ ಆಸಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ. ಓಂ ಸಹನಾವವತು ಸಹನೌ ಭುನಕ್ತು ಸವೀರಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಸಾದ್ ತೋರಿ. ನೋಡಿದ್ರಲ್ಲ ಗೆಳೆಯರ, ಇದುವರೆಗೂ ಈ ಸಂಸ್ಥೆಯಲ್ಲಿ ಎಂಥ ಒಂದು ವೃದ್ಧರದಾರಪ್ಪ ಅಂತಂದ್ರೆ ಅವ್ರ ಕಷ್ಟ ನಷ್ಟ ನಿಮಗೆಲ್ಲ ನಾವು ಕೇಳಿಸಿದ್ವಿ. ಅದಕ್ಕೆ ದಯವಿಟ್ಟು ತಂದೆ ತಾಯಿಯರನ್ನ ದೇವರಂತ ಕಾಣ್ರಿ. ತಂದೆ ತಾಯಿಯರ ನಮ್ಮನ್ನ 9 ತಿಂಗಳಾಕಿ ಹೊಟ್ಟೆಗೆ ಇಟ್ಕೊಂಡು ಜೋಪಾನ ಮಾಡಿರ್ತಾಳ. ಅಂತ ಒಂದು ತಾಯಿನ ಇಂಥ ಅನಾಥಾಶ್ರಮಕ್ಕೆ ತಂದು ಬಿಡ್ಲಾರ್ದಂಗ ದಯವಿಟ್ಟು ನಿಮ್ಮ ತಂದೆ ತಾಯಿಗಳನ್ನ ಮನೆಯಲ್ಲೇ ಇಟ್ಕೊಂಡು ಜೋಪಾನ ಮಾಡ್ರಿ. ಯಾಕಂದ್ರೆ ಅವ್ರ ಕಷ್ಟ ನೋಡಿದ್ರೆ ನಮಗ ಕಣ್ಣ ನೀರು ಬರ್ತಾವ. ಅದಕ್ಕೆ ದಯವಿಟ್ಟು ಇಂಥ ಒಂದು ಸೇವಾ ಸಂಸ್ಥೆ ಮಾಡ್ಯಾರ. ಅವರು ವೃದ್ಧರಿಗೆ ಅಂತ ಮಾಡ್ಯಾರ. ಅವ್ರು ಜೋಪಾನ ಮಾಡ್ತಾರೆ ಖರೆ, ಅವ್ರು ಜೋಪಾನ ಮಾಡಂಗಿಲ್ಲ ಅಂತಲ್ಲ. ಯಾವುದೇ ಒಂದು ಕುಂದು ಕೊರತೆಗಳು ಬಲ್ಲಾರ್ದಂಗೆ ಅವ್ರು ನೋಡ್ಕೊಂಡು ಹೋಗಾರ. ಅದು ನಾವು ಇಲ್ಲಿ ಕಂಡುಕೊಂಡಿವಿ. ಆದ್ರೆ ನಮ್ಮ ತಂದೆ ತಾಯಿಯನ್ನ ಪೂಜ್ಯ ಮನೋಭಾವನೆಯಿಂದ ನಾವು ನೋಡ್ಕೊಂಡ್ರಪ್ಪ ಅಂದ್ರ ದೇವ್ರ ನೋಡ್ಕೊಂಡಾಗಕತಿ. ದಯವಿಟ್ಟು ಯಾರು ತಮ್ಮ ತಂದೆ ತಾಯಿಗಳನ್ನ ಇಲ್ಲಿ ತಂದು ಬೆಳ್ಳಾರ್ದಂಗ ಜೋಪಾನ ಮಾಡ್ರಿ ಅಂತ ನಾವು ಈ ವಿಡಿಯೋ ಮುಖಾಂತರ ಹೇಳ್ತೀವಿ. ಇದನ್ನ ಯಾರು ಸ್ಕಿಪ್ ಮಾಡ್ಲಾರ್ದು ನೋಡ್ರಿ. ಇನ್ನೂ ಒಂದು 2-3 ಎಪಿಸೋಡ್ ಹಾಕೊಂಡು ನಾವು ಮಾಡ್ತೀವಿ. ಈಗಂತೂ ಒಂದು ಎಪಿಸೋಡ್ ಮಾಡಿವಿ, ಮತ್ತೊಂದು 2 ಎಪಿಸೋಡ್ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ನಮ್ಮ ಈ ವಿಡಿಯೋದ ಬಗ್ಗೆ ಏನಾದರೂ ಅಭಿಪ್ರಾಯಗಳನ್ನು ನೀವು ತಿಳಿಸಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸ್ರಿ. ಮತ್ತು ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡ್ರಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಇಲ್ಲಿಗೆ ಮುಗಿಸಿ ಮುಂದೆ ನಮ್ಮ ಸಂಚಾರ ಮಾಡ್ತೀವಿ.